ತೆರೆಮರೆಗೆ ಸೀಮಿತವಾದ ಕುರ್ಚಿ ಕಾಳಗ. ಅಸ್ಸಾಂನಲ್ಲಿ ಡಿಕೆ, ದೆಹಲಿಯಲ್ಲಿ ಸತೀಶ್. ಸಚಿವ ಸತೀಶ್ಗೆ ಸಾಥ್ ಕೊಟ್ಟ ಕೆಎನ್ ರಾಜಣ್ಣ. ಹೈಕಮಾಂಡ್ ಗೊಂದಲ ಬಗೆಹರಿಸಬೇಕು ಅಂದ್ರು ಕೆಎನ್ ರಾಜಣ್ಣ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಬಿ ರೆಡಿ. 2028ಕ್ಕೆ ಈಗಿನಿಂದಲೇ ಡಿಕೆ ತಯಾರಿ. ಈ ಎಲ್ಲಾ ಸ್ಟೋರಿಗಳನ್ನ ನೋಡೋಣ ರಾಜಕೀಯ ಟಾಪ್ 9 ನಲ್ಲಿ. ಕಾಂಗ್ರೆಸ್ ಮನೆಯ ಕುರ್ಚಿ ಕಿಚ್ಚು ಒಮ್ಮೊಮ್ಮೆ ಫಿನಿಕ್ಸ್ನಂತೆ ಎದ್ದು ಒಂದೆರಡು ದಿನಗಳಲ್ಲಿ ಸೈಲೆಂಟ್ ಆಗಿಬಿಡುತ್ತೆ. ಡಿಕೆ ದೆಹಲಿಗೆ ಹೋಗಿ ಬಂದ ಬಳಿಕ ಕಾವು ಪಡೆದಿದ್ದ ಚರ್ಚೆ ಕಾಳಗ ಮತ್ತೆ ತೆರೆಮರೆಗೆ ಸೀಮಿತ ಆಗಿದೆ. ಈ ಮಧ್ಯೆ ಅಸ್ಸಾಂನಲ್ಲಿ ಚುನಾವಣಾ ತಂತ್ರ ರೂಪಿಸ್ತಾ ಇರೋ ಡಿಕೆ ಪ್ರಿಯಾಂಕಾ ಗಾಂಧಿ ನೇತೃತ್ವದ ಸಭೆಯಲ್ಲಿ ಭಾಗಿಯಾಗಿದ್ರು. ಅಸ್ಸಾಂನಲ್ಲಿ ಬದಲಾವಣೆಗೆ ಕರೆ ನೀಡಿದ್ದಾರೆ. ಅತ್ತ ಡಿಕೆ ಅಸ್ಸಾಂನಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಸಮಯ ಕೇಳಿಲ್ಲ ಎನ್ನುತ್ತಲೇ ಅವಕಾಶ ಸಿಕ್ಕರೆ ಭೇಟಿಯಾಗ್ತೀನಿ ಅಂದಿದ್ದಾರೆ. ಆದಷ್ಟು ಬೇಗ ಗೊಂದಲ ಬಗೆಹರಿಸಬೇಕು ಅಂತಾನೂ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಎಲ್ಲ ಸ್ವಾಭಾವಿಕ ಒಂದು ಪಕ್ಷ ಅಂದ್ರೆ ಅದು ಹಿರಿಯರು ಭೇಟಿ ಆಗೋದು. ನಾವು ಹೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಬೇಗ ಆಗ್ಬೇಕಂತ ಇದೆ ಆಸೆ. ನೋಡೋಣ ಅದ್ರ ಬಗ್ಗೆ. ಇಲ್ಲ ಅದನ್ನಿಲ್ಲ, ಇವತ್ತು ಓನ್ಲಿ ಸುಪ್ರೀಂ ಕೋರ್ಟ್ ಅಷ್ಟೇ ಇದೆ. ಆಗೋತ್ತಲ್ಲ, ಅದು 2 ದಿವಸ ನಿಮಗೆ ಹೇಳಿ ಅದು ಹಳೇದಾಯ್ತು. ಅದು ಒಂದೊಂದು ಸಾರಿ ಆಗ್ತಾ ಏನು ಆಗ್ಬೇಕಿಲ್ಲ, ಇದೇನು ಬೇಸರ ಏನಿಲ್ಲ. ವಾರಕ್ಕೊಂದ್ಸಾರಿ 15 ದಿವಸಕ್ಕೊಂದ್ಸರಿ ಬೇಸರ ಆಗುವಂಥ ಸುದ್ದಿಗಳು ಬರ್ತಾನೆ ಇರ್ತವೆ, ಓಡ್ತದೆ. ಮತ್ತೆ ಅದು ಅದ್ರ ಬಗ್ಗೆ ಅವ್ರು ಹೇಳಿದ್ದಾರೆ, ಅವಾಗ ಹೇಳಿದ್ದಾರೆ. ಅದನ್ನು ನಾವು ಯಾರನ್ನೇ ಕೂಡ ಗುರಿಯಾಗಿಟ್ಟ ಹೇಳಿಲ್ಲ ಅಂತ ಮಾದೇವಪ್ಪನವ್ರು ಹೇಳಿದ್ದಾರೆ. ಗುರಿಯಾಗಿಟ್ಟ ಅಂದಾಗ ಯಾಕೆ ಯಾರ ಮ್ಯಾಗೆ ಅಂತ ನಾವು ಈಗ ತೋರಿಸೋದು ಇವರೇ ಅಂತ. ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿರುವಾಗಲೇ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಕೂಡ ರಾಷ್ಟ್ರ ರಾಜಧಾನಿಗೆ ಬಂದಿದ್ದಾರೆ. ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು 2-3 ದಿನ ದೆಹಲಿಯಲ್ಲೇ ಇರ್ತೀನಿ, ಇಲ್ಲಿ ಸಿಗುವ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಮಧುಗಿರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೇಬಲ್ ಕಾರ್ ಯೋಜನೆ ಸಂಬಂಧ ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿ ಹಲವರನ್ನ ಭೇಟಿಯಾಗುವೆ ಅಂದ್ರು. ಬೆಳಿಗ್ಗೆ 9 ಗಂಟೆಗೆ ಸೋಮಣ್ಣನ ಭೇಟಿ ಮಾಡ್ತೀವಿ. ನಮ್ಮ ಮಧುಗಿರಿ ಕೇಬಲ್ ಕಾರ್ದು ಒಂದು ಪ್ರಪೋಸಲ್ಲು ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಗೆ ಒಂದು ಪರ್ಮಿಷನ್ಗೆ ನಮ್ಮ ಕರ್ನಾಟಕದ ಸೆಕ್ರೆಟರಿ ಟೂರಿಸಮ್ನವರು ಒಂದು ಲೆಟರ್ ಅಡ್ರೆಸ್ ಮಾಡಿದೆ, ಪರ್ಮಿಷನ್ ಕೇಳಿದ್ದಾರೆ. ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಲೈಟ್ ಮಾಡಬೇಕು ಅಂತೇಳಿ ಸೋಮಣ್ಣವ್ರ ಹತ್ರ ಒಂದು ಮನವಿ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿನ ಗೊಂದಲಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರು ಆದಷ್ಟು ಬೇಗ ಗೊಂದಲ ಸರಿಪಡಿಸಬೇಕು. ಹೈಕಮಾಂಡ್ ಏನಾದರೂ ಒಂದು ತೀರ್ಮಾನ ಹೇಳಬೇಕು, ಇಲ್ಲವಾದ್ರೆ ಪಕ್ಷ ಸರ್ಕಾರದ ಮೇಲೆ ದುಷ್ಪರಿಣಾಮ ಬೀರಲಿದೆ ಅಂತ ನವದೆಹಲಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನಾಟ್ ಓನ್ಲಿ ಗವರ್ಮೆಂಟ್ ಸಫರ್ಸ್, ಈವನ್ ಪಾರ್ಟಿ ಆಲ್ಸೋ ಸಫರ್ಸ್. ಅದರಿಂದ ಇವರು ಏನೋ ಒಂದು ತೀರ್ಮಾನ ಹೇಳ್ಬೇಕಲ್ಲ ಹೈಕಮಾಂಡ್ ಅವ್ರಿಗೆ. ಎಲ್ಲರೂ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ನಾವು ಹೇಳಿದ್ಮೇಲೆ ಎಲ್ಲರೂ ಸಿದ್ದರಾಮಯ್ಯವರು ಹೇಳಿದ್ದಾರೆ, ಇವರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಪರಮೇಶ್ವರ್ ಅವರು ಹೇಳಿದ್ದಾರೆ, ಸತೀಶ್ ಅವರು ಹೇಳಿದ್ದಾರೆ. ಇವತ್ತು ಹೀಗೆ ಎಲ್ಲರೂ ಹೇಳಿರೋವಾಗ ಇವರು ಅಂತಿಮವಾಗಿ ಒಂದು ಅಭಿಪ್ರಾಯವನ್ನು ಸೂಚನೆ ಮಾಡ್ತಕ್ಕಂಥದ್ದು ಪಕ್ಷ ಮತ್ತು ರಾಜ್ಯ ಸರ್ಕಾರದ ದಕ್ಷತೆಗೂ ಕೂಡ ಅದು ಅನುಕೂಲ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಸಿಎಂ ಡಿಕೆ ಪ್ಲಾನ್ ಬಿ ರೆಡಿ ಮಾಡ್ಕೊಳ್ತಿದ್ದಾರಾ ಅನ್ನೋ ಚರ್ಚೆಯೂ ಗರಿಗೆದರಿದೆ. ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರ ನೇಮಿಸಿ ಡಿಕೆ ಆದೇಶ ಹೊರಡಿಸಿದ್ದಾರೆ. ಈ ಆದೇಶಕ್ಕೆ ಕಾಂಗ್ರೆಸ್ ಜಿಲ್ಲಾ ಸಮಿತಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಕಾರ್ಯಾಧ್ಯಕ್ಷರ ನೇಮಕ ಆಗಿದೆ ಅಂತ ಡಿಸಿಎಂ ಡಿಕೆ ಆದೇಶಕ್ಕೆ ಡಿಸಿಸಿ ಘಟಕಗಳು ಅಸಮಾಧಾನ ವ್ಯಕ್ತಪಡಿಸಿವೆ. ಜಿಲ್ಲಾ ಸಮಿತಿಗಳ ಕಾರ್ಯಾಧ್ಯಕ್ಷರಿಗೆ ಟಾಸ್ಕ್ ನೀಡಿರೋ ಬಗ್ಗೆಯೂ ಗುಮಾನಿ ಎದ್ದಿದೆ. ಡಿಕೆಶಿ ಆದೇಶದ ಮೂಲಕ ಪರ್ಯಾಯ ನಾಯಕರನ್ನ ಸೃಷ್ಟಿಸ್ತಾ ಇದ್ದಾರೆ. ಈ ಮೂಲಕ ಈಗ್ಲಿಂದಲೇ 2028ರ ಚುನಾವಣೆ ಟಾರ್ಗೆಟ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಡಿಕೆ ಕೂಡ ಕಾರ್ಯಾಧ್ಯಕ್ಷರಿಗೆ ಪಕ್ಷ ಸಂಘಟನೆಗೆ ಕೆಲಸ ನೀಡಿ ಟಾರ್ಗೆಟ್ ನೀಡಿದ್ದಾರಂತೆ. ಈ ಮೂಲಕ 2028ಕ್ಕೆ ಭದ್ರ ಬುನಾದಿ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ನಡುವೆ ಸರ್ಕಾರದ ವಿರುದ್ಧವೇ 6 ಸಚಿವರು ಬೇಸರ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಕಳೆದ ವಾರ ನಡೆದಿದ್ದ ಸಭೆಯಲ್ಲಿ ಸರ್ಕಾರ ಮತ್ತು ಪಕ್ಷದ ಗೊಂದಲದ ಬಗ್ಗೆ ಸಚಿವರಲ್ಲೇ ಅಸಮಾಧಾನ ಹೊರಹಾಕಿದ್ದಾರೆ. ತಮಗೆ ನೀಡಲಾಗಿದ್ದ ಟಾರ್ಗೆಟ್ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಸಚಿವರಿಗೆ ನೀಡ್ತಾ ಇರೋ ಅನಗತ್ಯ ಟಾಸ್ಕ್ಗಳ ಬಗ್ಗೆ 6 ಸಚಿವರು ಬೇಸರ ಹೊರಹಾಕಿದ್ದು ಸಂಪನ್ಮೂಲ ಕ್ರೋಢೀಕರಣದ ಟಾರ್ಗೆಟ್ಗೆ ಕಿಡಿಕಾರಿದ್ದಾರೆ. ಒಂದೆಡೆ ಇಲಾಖೆ ಕೆಲಸಗಳಿಗೆ ಚುರುಕು ಮುಟ್ಟಿಸಬೇಕು, ಮತ್ತೊಂದೆಡೆ ಸಚಿವರಿಗೆ ಹೆಚ್ಚುವರಿಯಾಗಿ ಅನಗತ್ಯ ಜವಾಬ್ದಾರಿ ನೀಡಲಾಗ್ತಾ ಇದೆ. ಎಷ್ಟೇ ಗೊಂದಲಗಳಿದ್ರೂ ಬಗೆಹರಿಸುವ ಕೆಲಸ ಆಗ್ತಾ ಇಲ್ಲ. ನಿಗಮ ಮಂಡಳಿ ನೇಮಕದಲ್ಲಿ ಕಾರ್ಯಕರ್ತರಿಗೆ ಅವಕಾಶ ಸಿಗ್ತಾ ಇಲ್ಲ. ಕಾರ್ಯಕರ್ತರ ಬೇಸರದಿಂದಾಗಿ ಕ್ಷೇತ್ರದಲ್ಲಿ ಸಂಘಟನೆ ಆಗ್ತಾ ಇಲ್ಲ. ಹೀಗಾದ್ರೆ ಸಂಪುಟದಿಂದ ದೂರ ಉಳಿಯೋದೇ ಲೇಸು ಅಂತ 6 ಸಚಿವರು ಚರ್ಚಿಸಿದ್ದಾರೆ ಎನ್ನಲಾಗಿದೆ.
ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೇರಿದ ದಿನದಿಂದಲೂ ಒಂದಲ್ಲ ಒಂದು ಗೊಂದಲದಲ್ಲೇ ಮುನ್ನಡೀತಾ ಇದೆ. ಕುರ್ಚಿ ಕಿತ್ತಾಟ, ಅನುದಾನ ಸಿಗ್ತಿಲ್ಲ ಎಂಬ ಶಾಸಕರ ಅಸಮಾಧಾನ ಎಲ್ಲವೂ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕಿದ್ದ ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಜಾರಿದೆ. ಇದರಿಂದ ರಾಜ್ಯದ ಆಡಳಿತ ಮತ್ತು ಅಭಿವೃದ್ಧಿಗೆ ಹೊಡೆತ ಬೀಳ್ತಾ ಇದೆ.